ನಮಸ್ಕಾರ. ಮಕ್ಕಳನ್ನ ಬೆಳೆಸೋದು ಅಂದ್ರೆ ಇದೊಂದು ದೊಡ್ಡ ಜವಾಬ್ದಾರಿ. ಅವರಿಗೆ ಪ್ರೀತಿ, ಭದ್ರತೆ ಕೊಡಬೇಕು. ಅದೇ ಸಮಯದಲ್ಲಿ ಭವಿಷ್ಯಕ್ಕೂ ಅವರನ್ನ ರೆಡಿ ಮಾಡಬೇಕು. ಇದೊಂದು ರೀತಿ ಸೂಕ್ಷ್ಮವಾದ ಬ್ಯಾಲೆನ್ಸ್. ಹಾಗಾದ್ರೆ ಪಾಲನೆಯಲ್ಲಿರೋ ಈ ಎರಡು ಪ್ರಮುಖ ಶಕ್ತಿಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡ್ತವೆ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ನೋಡಿ, ಈ ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ತಾಯಿ ದಿನವನ್ನು ರೂಪಿಸುತ್ತಾಳೆ, ತಂದೆ ದಾರಿಯನ್ನು ರೂಪಿಸುತ್ತಾನೆ. ಇದು ಪಾಲನೆಯಲ್ಲಿರೋ ಎರಡು ಬೇರೆ ಬೇರೆ ಆದ್ರೆ ಅಷ್ಟೇ ಮುಖ್ಯವಾದ ಪಾತ್ರಗಳನ್ನ ತುಂಬಾ ಸುಂದರವಾಗಿ ಹೇಳುತ್ತೆ. ಒಂದು ಇವತ್ತಿನ ಕಾಳಜಿ, ಇನ್ನೊಂದು ನಾಳಿನ ದಾರಿ. ಇವೆರಡೂ ಒಟ್ಟಿಗೆ ಹೇಗೆ ಸಾಕ್ತವೆ ನೋಡೋಣ. ಅಂದ್ರೆ ಈ ಮಾತಿನ ಹಿಂದಿನ ಅರ್ಥವನ್ನ ನೋಡಿದ್ರೆ ಪಾಲನೆ ಅನ್ನೋದು ಒಂದು ಸುಂದರ ಜುಗಲ್ಬಂದಿ, ಒಂದು ಡ್ಯಾನ್ಸ್ ಇದ್ದ ಹಾಗೆ. ಇದರಲ್ಲಿ ಎರಡು ಸ್ಟೆಪ್ಸ್ ಇವೆ. ಒಂದು ಸ್ಟೆಪ್ ಇವತ್ತಿಗೆ ಒಂದು ಭದ್ರ ಬುನಾದಿ ಹಾಕಿದ್ರೆ, ಇನ್ನೊಂದು ಸ್ಟೆಪ್ ಭವಿಷ್ಯದ ಕಡೆ ದಾರಿ ತೋರಿಸುತ್ತೆ. ಈ ಎರಡು ಹೆಜ್ಜೆಗಳು ಸೇರಿದಾಗ ಮಾತ್ರ ಆ ಡ್ಯಾನ್ಸ್ ಪೂರ್ತಿಯಾಗೋದು ಅಲ್ವಾ? ಸರಿ, ಹಾಗಾದ್ರೆ ಈ ಪಾಲನೆಯ ಜುಗಲ್ಬಂದಿಯಲ್ಲಿರೋ ಆ ಎರಡು ಮುಖ್ಯ ಶಕ್ತಿಗಳು ಯಾವುವು? ಅದನ್ನ ಇವತ್ತು ಮತ್ತು ನಾಳೆ ಅನ್ನೋ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಒಳ್ಳೆ ಪಾಲನೆಗೆ ಎರಡು ವಿಷಯಗಳ ಬ್ಯಾಲೆನ್ಸ್ ಬೇಕೇ ಬೇಕು. ಮೊದಲನೇದು ಮಗುವಿಗೆ ಇವತ್ತಿನ ಭಾವನಾತ್ಮಕ ಸ್ಥಿರತೆ, ಅಂದ್ರೆ ಇಮೋಷನಲ್ ಸೆಕ್ಯೂರಿಟಿ ಕೊಡೋದು. ಎರಡನೇದು ನಾಳಿನ ಚಾಲೆಂಜ್ಗಳನ್ನ ಫೇಸ್ ಮಾಡಕ್ಕೆ ಅವರನ್ನ ರೆಡಿ ಮಾಡೋದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಬೇಕು. ಇವುಗಳು ನಿರ್ದಿಷ್ಟ ಕೆಲ್ಸಗಳೇ ಹೊರತು ಇದನ್ನ ಅಮ್ಮನೇ ಮಾಡ್ಬೇಕು, ಇದನ್ನ ಅಪ್ಪನೇ ಮಾಡ್ಬೇಕು ಅಂತ ಗಂಡು ಹೆಣ್ಣಿಗೆ ಫಿಕ್ಸ್ ಆಗಿರೋ ಪಾತ್ರಗಳಲ್ಲ. ಈ ಎರಡೂ ಕೆಲಸಗಳನ್ನ ನಾವು ಪೋಷಕ ಮತ್ತು ದಾರ್ಶನಿಕ ಅಂತ ಕರಿಬೋದು. ಸರಿ, ಈ ಎರಡೂ ಪಾತ್ರಗಳ ನಡುವೆ ಇರೋ ವ್ಯತ್ಯಾಸ ಏನು, ಅವು ಯಾಕಷ್ಟು ಮುಖ್ಯ ಅನ್ನೋದನ್ನ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಪೋಷಕ ಪಾತ್ರ ಇದು ಮಗುವಿನ ತಕ್ಷಣದ ಅಗತ್ಯಗಳು, ಅಂದ್ರೆ ಎಮೋಷನಲ್ ಸೇಫ್ಟಿ ಮೇಲೆ ಫೋಕಸ್ ಮಾಡುತ್ತೆ. ಇದು ಈ ಕ್ಷಣದ ಕಾಳಜಿ. ಆದರೆ ದಾರ್ಶನಿಕ ಪಾತ್ರ ಇದೆಯಲ್ಲ, ಅದು ಭವಿಷ್ಯದ ಕಡೆ ನೋಡುತ್ತೆ. ಅಂದ್ರೆ ರೂಲ್ಸ್, ಕಷ್ಟಗಳನ್ನ ಎದುರಿಸೋ ಶಕ್ತಿ, ಲಾಂಗ್ ಟರ್ಮ್ ಗೋಲ್ಸ್ ಇವುಗಳನ್ನ ಕಲ್ಸತ್ತೆ. ಒಂದನ್ನ ಬೇರು ಅಂದ್ರೆ ಇನ್ನೊಂದು ರೆಕ್ಕೆ ಇದ್ದಾಗೆ. ಮೊದಲು ಪೋಷಕ ಪಾತ್ರದ ಬಗ್ಗೆ ಮಾತಾಡೋಣ. ಪ್ರತಿದಿನ ಅವರ ಜೊತೆ ಇರೋದು, ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದು, ಇದರಿಂದ ಮಗುವಿನಲ್ಲಿ ಒಂದು ಸುರಕ್ಷಿತವಾದ ಬಾಂಧವ್ಯ ಬೆಳೆಯುತ್ತೆ. ಇದು ಅವರ ಸೆಲ್ಫ್ ಎಸ್ಟೀಮ್ಗೆ ಅಂದ್ರೆ ಸ್ವಾಭಿಮಾನಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್. ನಿನಗೆ ಬೇಜಾರಾಗಿದೆಯಾ ಅಂತ ನಾವು ಕೇಳೋ ಒಂದು ಸಿಂಪಲ್ ಪ್ರಶ್ನೆ ಇದೆಯಲ್ಲ, ಅದು ಮಗುವಿಗೆ ನನ್ನ ಫೀಲಿಂಗ್ಸ್ಗೂ ಬೆಲೆ ಇದೆ ಅನ್ನೋ ಒಂದು ದೊಡ್ಡ ಭರವಸೆ ಕೊಡುತ್ತೆ. ಈಗ ದಾರ್ಶನಿಕ ಪಾತ್ರದ ಕಡೆ ಬರೋಣ. ಈ ಪಾತ್ರದ ಫೋಕಸ್ ಇರೋದು ಫ್ಯೂಚರ್ ಮೇಲೆ. ಸಣ್ಣಪುಟ್ಟ ರಿಸ್ಕ್ ತಗೊಳ್ಳೋಕೆ ಎನ್ಕರೇಜ್ ಮಾಡೋದು, ತಕ್ಷಣದ ಖುಷಿಗಿಂತ ಲಾಂಗ್ ಟರ್ಮ್ ಗೋಲ್ ಮುಖ್ಯ ಅಂತ ಹೇಳ್ಕೊಡೋದು, ಮತ್ತೆ ಕೆಲವೊಮ್ಮೆ ಸ್ವಲ್ಪ ಕಠಿಣ ಅನಿಸಿದ್ರೂ ಬೌಂಡ್ರಿಗಳನ್ನ ಸೆಟ್ ಮಾಡೋದು. ಇವೆಲ್ಲವೂ ಮಗುವಿನ ಆತ್ಮವಿಶ್ವಾಸವನ್ನ ಮತ್ತೆ ಕಷ್ಟಗಳನ್ನ ಎದುರಿಸೋ ಶಕ್ತಿಯನ್ನ ಬೆಳೆಸುತ್ತೆ. ಇದು ಒಂಥರ ನಿನಗೆ ಕಷ್ಟ ಆಗ್ಬೋದು, ಆದ್ರೆ ನೀನಿದನ್ನ ಮಾಡಬಲ್ಲೆ ಅಂತ ಹೇಳಿದ ಹಾಗೆ. ಸರಿ, ಈ ಪೋಷಕ ಮತ್ತು ದಾರ್ಶನಿಕ ಪಾತ್ರಗಳು ಬರೀ ಹೊರಗಿನ ನಡವಳಿಕೆಗಳಲ್ಲ. ಇವು ಒಂದು ಮಗುವಿನ ಒಳಗಿನ ಮನಸ್ಥಿತಿಯನ್ನ, ಅಂದ್ರೆ ಅವರು ಈ ಜಗತ್ತನ್ನ ನೋಡೋ ರೀತಿಯನ್ನೇ ಹೇಗೆ ಬದಲಾಯಿಸುತ್ತೆ ಅಂತ ಈಗ ನೋಡೋಣ. ಇಲ್ಲಿ ನೋಡ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಪಾಲನೆಯ ರೀತಿಗೂ ಮಗುವಿನ ಮನಸ್ಥಿತಿಗೂ ನೇರವಾದ ಸಂಬಂಧ ಇದೆ. ಉದಾಹರಣೆಗೆ, ಬೇಷರತ್ತಾದ ಪ್ರೀತಿ ಸಿಕ್ಕಾಗ ನಾನು ಪ್ರೀತಿಗೆ ಅರ್ಹ ಅನ್ನೋ ನಂಬಿಕೆ ಹುಟ್ಟುತ್ತೆ. ಅದೇ ರೀತಿ ಪಾಲಕರು ಕೊಡುವ ಚಾಲೆಂಜ್ಗಳಿಂದ ನಾನಿದ್ದನ್ನ ಮಾಡಬಲ್ಲೆ, ನಾನು ಸಮರ್ಥ ಅನ್ನೋ ಆತ್ಮವಿಶ್ವಾಸ ಬರುತ್ತೆ. ನಾವು ಮಾಡುವ ಪ್ರತಿಯೊಂದು ಪಾಲನೆಯ ಕ್ರಿಯೆಯೂ ಆ ಮಗುವಿನ ಜೀವನದ ಕಥೆಯಲ್ಲಿ ಒಂದೊಂದು ಅಧ್ಯಾಯವನ್ನ ಬರೆಯುತ್ತೆ. ಹಾಗಾದ್ರೆ ಈ ಪೋಷಕ ದಾರ್ಶನಿಕ ಮಾಡೆಲ್ ಬರೀ ಸಾಂಪ್ರದಾಯಿಕ ಕುಟುಂಬಗಳಿಗೆ ಮಾತ್ರನಾ? ಖಂಡಿತ ಇಲ್ಲ. ಮುಖ್ಯವಾಗಿರೋದು ಕಾರ್ಯ, ಕುಟುಂಬದ ಸ್ವರೂಪ ಇಲ್ಲ. ಇವತ್ತಿನ ಬೇರೆ ಬೇರೆ ತರದ ಕುಟುಂಬಗಳಲ್ಲಿ ಈ ಕೆಲಸಗಳು ಹೇಗೆ ನಡೀತವೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಹೌದು, ಇದೇ ಮುಖ್ಯವಾದ ಪ್ರಶ್ನೆ. ಇವತ್ತಿನ ಕುಟುಂಬಗಳಿಗೆ ಇದೆಲ್ಲ ಹೇಗೆ ಅನ್ವಯಿಸುತ್ತೆ? ಯಾಕಂದ್ರೆ ನೋಡಿ, ಕುಟುಂಬದ ರಚನೆ ಬದಲಾಗಬಹುದು, ಆದ್ರೆ ಒಂದು ಮಗುವಿನ ಮೂಲಭೂತ ಅಗತ್ಯಗಳು ಯಾವತ್ತೂ ಬದಲಾಗಲ್ಲ. ಹಾಗಾದ್ರೆ ಸಿಂಗಲ್ ಪೇರೆಂಟ್ಸ್, ಬ್ಲೆಂಡೆಡ್ ಫ್ಯಾಮಿಲೀಸ್ ಅಥವಾ ಅಜ್ಜ-ಅಜ್ಜಿರೇ ಸಾಕ್ತಿರೋ ಕುಟುಂಬಗಳಲ್ಲಿ ಈ ಬ್ಯಾಲೆನ್ಸ್ ಹೇಗೆ ಸಿಗುತ್ತೆ? ಬನ್ನಿ ನೋಡೋಣ. ಮೊದಲು ಸಿಂಗಲ್ ಪೇರೆಂಟ್ಸ್ ಬಗ್ಗೆ ಮಾತಾಡೋಣ. ಅವರು ಒಂದೇ ವ್ಯಕ್ತಿಯಲ್ಲಿ ಪೋಷಕ ಮತ್ತು ದಾರ್ಶನಿಕ ಈ ಎರಡು ಪಾತ್ರಗಳನ್ನ ನಿಜಕ್ಕೂ ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಪ್ರೀತಿ ತೋರಿಸೋದು, ಅದೇ ಸಮಯದಲ್ಲಿ ಶಿಸ್ತು ಪಾಲಿಸೋದು, ಹೀಗೆ ಎರಡರ ನಡುವೆ ನಿರಂತರವಾಗಿ ಸ್ವಿಚ್ ಆಗ್ತಾ ಇರ್ತಾರೆ. ಜೊತೆಗೆ ತಮ್ಗಿರೋ ಸಪೋರ್ಟ್ ಸಿಸ್ಟಮ್ ಬಳಸ್ಕೊಂಡು ಮಗುವಿಗೆ ಬೇಕಾದ ಎರಡೂ ಶಕ್ತಿಗಳನ್ನ ಒದಗಿಸ್ತಾರೆ. ಇದು ನಿಜಕ್ಕೂ ಅವರ ಕಮಿಟ್ಮೆಂಟ್ಗೆ ಒಂದು ದೊಡ್ಡ ಸಾಕ್ಷಿ.
ಇನ್ನು ಬ್ಲೆಂಡೆಡ್ ಫ್ಯಾಮಿಲೀಸ್ ಅಂದ್ರೆ ಮಿಶ್ರಿತ ಕುಟುಂಬಗಳಲ್ಲಿ ಸವಾಲುಗಳು ಬೇರೆ ರೀತಿ ಇರ್ತವೆ. ಇಲ್ಲಿ ತಾಳ್ಮೆ, ಎಂಪಥಿ ಮತ್ತೆ ಪಾತ್ರಗಳ ಬಗ್ಗೆ ಒಂದು ಕ್ಲಾರಿಟಿ ತುಂಬಾ ಮುಖ್ಯವಾಗುತ್ತೆ. ಇಲ್ಲಿ ಎಲ್ಲರೂ ನೆನಪಿಡಬೇಕಾದ ಒಂದು ಗೋಲ್ಡನ್ ರೂಲ್ ಅಂದ್ರೆ ರೂಲ್ಸ್ ಹಾಕೋಕ್ಕಿಂತ ಮೊದಲು ನಂಬಿಕೆಯ ಒಂದು ಸಂಬಂಧವನ್ನ ಬೆಳೆಸೋದು ಅತೀ ಅವಶ್ಯಕ. ಕೆಲವು ಕುಟುಂಬಗಳನ್ನ ಅಜ್ಜಾಜಿಯರು ಮುನ್ನಡೆಸ್ತಾರೆ. ಅವರಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇರುತ್ತೆ. ಅವರ ಅನುಭವದ ಜ್ಞಾನ ಇದೆಯಲ್ಲ, ಅದು ಮಕ್ಕಳಿಗೆ ಸ್ಥಿರತೆ ಮತ್ತು ಮೌಲ್ಯಗಳ ಒಂದು ಭದ್ರ ಬುನಾದಿಯನ್ನ ಕೊಡುತ್ತೆ. ಅದೇ ಇವತ್ತಿನ ಮಾಡರ್ನ್ ಜಗತ್ತಿನ ಚಾಲೆಂಜ್ಗಳನ್ನ ಎದುರಿಸೋಕೆ ಅವರಿಗೆ ಯುವಕರ ಒಂದು ಸಪೋರ್ಟ್ ನೆಟ್ವರ್ಕ್ ಕೂಡ ಬೇಕಾಗ್ಬೋದು. ಇದು ತಲೆಮಾರುಗಳ ನಡುವಿನ ಒಂದು ಸುಂದರವಾದ ಸಹಯೋಗ ಅಂತಾನೇ ಹೇಳ್ಬೋದು. ಸರಿ, ಹಾಗಾದ್ರೆ ಈ ಎಲ್ಲಾ ತಿಳುವಳಿಕೆಯನ್ನ ನಮ್ಮ ದೈನಂದಿನ ಪಾಲನೆಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ನಮ್ಮ ಕುಟುಂಬದ ರಚನೆ ಹೇಗೆ ಇರಲಿ, ಪ್ರತಿಯೊಬ್ಬರೂ ಪಾಲಿಸಬಹುದಾದ ಕೆಲವು ಸಿಂಪಲ್ ಆದರೆ ಪವರ್ಫುಲ್ ತಂತ್ರಗಳನ್ನ ಈಗ ನೋಡೋಣ. ಒಂದು ಆರೋಗ್ಯಕರ ಕುಟುಂಬಕ್ಕೆ ಈ 4 ಆಧಾರ ಸ್ತಂಭಗಳು ತುಂಬಾ ಮುಖ್ಯ. ಮೊದಲನೆಯದು ಸುರಕ್ಷತೆ ಜೊತೆಗೆ ಒಂದು ರಚನೆ, ಅಂದ್ರೆ ಒಂದು ರೂಟೀನ್. ಎರಡನೇದು ಕೇವಲ ವಸ್ತುಗಳನ್ನ ಕೊಡೋದಲ್ಲ, ಅವರ ಜೊತೆ ಗಮನ ಕೊಟ್ಟು ಸಮಯ ಕಳೆಯೋದು. ಮೂರನೇದು ಮುಕ್ತವಾದ ಮಾತುಕತೆ, ದೂಷಣೆ ಇಲ್ಲದೆ ನನಗೆ ಹೀಗೆ ಅನ್ಸುತ್ತೆ ಅಂತ ಹೇಳೋದು. ಮತ್ತು ನಾಲ್ಕನೇದು ಪರಸ್ಪರ ಗೌರವ, ಪಾಲಕರು ಒಬ್ರಿಗೊಬ್ಬರು ಗೌರವ ಕೊಡೋದನ್ನ ಮಕ್ಕಳು ನೋಡ್ಬೇಕು. ಇವಿಷ್ಟೇ ಯಾವುದೇ ಕುಟುಂಬದ ಯಶಸ್ಸಿನ ಅಡಿಪಾಯ. ಕೊನೆಯದಾಗಿ ಈ ಒಂದು ಸರಳವಾದ ಆದರೆ ತುಂಬಾ ಪವರ್ಫುಲ್ ಆದ ಸತ್ಯವನ್ನ ನಾವೆಲ್ಲರೂ ನೆನ್ಪಿಡ್ಬೇಕು. ಮಕ್ಕಳಿಗೆ ಪರ್ಫೆಕ್ಟ್ ಪೇರೆಂಟ್ಸ್ ಬೇಕಾಗಿಲ್ಲ. ಅವ್ರಿಗೆ ಬೇಕಿರೋದು ಅವರ ಜೊತೆ ಇರುವಂತ, ಕಲಿಯುತ್ತಾ ಬದಲಾಗುವಂತ ಮತ್ತು ತಮ್ಮ ಬಗ್ಗೆ ಅರಿವಿರುವಂತ ವಯಸ್ಕರು ಅಷ್ಟೇ. ಪರ್ಫೆಕ್ಷನ್ಗಿಂತ ನಮ್ಮ ಪ್ರೆಸೆನ್ಸ್ ತುಂಬಾ ಮುಖ್ಯ. ಹಾಗಾದ್ರೆ ಈ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮ್ಮ ಪಾಲನೆಯ ಅಂತಿಮ ಗುರಿ ಏನು? ಮಕ್ಕಳಿಗೆ ಭದ್ರವಾದ ಬೇರುಗಳನ್ನ, ಹಾಗೆಯೇ ಹಾರಾಡೋಕೆ ರೆಕ್ಕೆಗಳನ್ನ ಎರಡನ್ನೂ ಕೊಡೋದು. ನಮ್ಮ ಪಾಲನೆಯಲ್ಲಿ ನಾವು ಈ ಎರಡನ್ನೂ ಪ್ರಜ್ಞಾಪೂರ್ವಕವಾಗಿ ಬ್ಯಾಲೆನ್ಸ್ ಮಾಡಿ ಪೋಷಿಸ್ತಿದ್ದೀವಿಯೇ? ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ.